ಸನ್ಮಾನ್ಯ ಅಧ್ಯಕ್ಷರೇ, ತಾವು ವಿಧಾನಸಭೆಯಲ್ಲಿ ತಂದಿರ್ತಕ್ಕಂಥ ಸಂತಾಪ ಸೂಚನೆಗೆ ನನ್ನ ಬೆಂಬಲವನ್ನು ಕೂಡ ಸೂಚಿಸುತ್ತಾ, ಮೊದಲನೇದಾಗಿ ಹಾಲಿ ಮಂತ್ರಿಗಳಾಗಿದ್ದ ಡಾಕ್ಟರ್ ಸುಧಾಕರ್ ಅವರು ಸಹಕಾರ ಕ್ಷೇತ್ರದಲ್ಲಿ ಸಹಕಾರ ಜಿಲ್ಲಾ ಬ್ಯಾಂಕು, ಅಪೆಕ್ಸ್ ಬ್ಯಾಂಕ್ಗಳಲ್ಲಿ ಸೇವೆಯನ್ನು ಸಲ್ಲಿಸಿದಂಥವ್ರು. ಅದರಲ್ಲೂ ಕೂಡ ನನ್ನ ಮನೆ ಸದಾಶಿವನ 13 ಮೇನಲ್ಲೇ ಒಂದು ಮನೆಯನ್ನ ಕ್ರಾಯ್ಕ್ ಪಡೆದು ರೆನೋವೇಷನ್ ಮಾಡಿ ತುಂಬಾ ಸುಂದರವಾಗಿ ಮಾಡಿದ್ರು. ಆ ಸುಂದರವಾಗಿ ಮಾಡಿ ಸುಮಾರು ಒಂದು 3 ತಿಂಗಳು ಆಗಿಲ್ಲ. ನಮ್ಮನ್ನ ಕರ್ಕೊಂಡೋಗಿ ಯಾವಾಗಲೂ ಕೂಡ ಸಾಯಂಕಾಲ ರಾತ್ರಿ ವಾಕ್ ಮಾಡ್ತಾ ಇರೋರು ಮೊಬೈಲ್ ಹಿಡ್ಕೊಂಡು. ಅವ್ರು ಛಲಗಾರ, ಜನಸಂಖ್ಯೆ ಕಡಿಮೆ ಇದ್ದಂತ ಕ್ಷೇತ್ರದಲ್ಲಿ ಒಬ್ಬ ಶಾಸಕನಾಗಿ ಗೆಲ್ತಕ್ಕಂತ ಒಬ್ಬ ಶಾಸಕ, ನಾನು ಗೆದ್ದು ಬರ್ತೀನಿ ಗೌಡ್ರಿ ನೋಡ್ರಿ ಅಂತ ಹೇಳ್ತಕ್ಕಂಥ ಛಲ ಅವ್ರಿಗಿತ್ತು. ಯಾಕೆ ಅಂತ ಹೇಳಿದ್ರೆ ಎಲ್ಲಾ ಜನರ ಪ್ರೀತಿ ವಿಶ್ವಾಸವನ್ನ ಗಳಿಸಿದಂತ ಆ ಸುಧಾಕರ್ ಅವರು, ಅವರ ಸಾವು ನಮಗೆ ದಿವಾಲು ಕೂಡ ನಿರಂತರವಾದಂತ ಸ್ನೇಹಿತನ ಕಳ್ಕೊಂಡಿದ್ದೀನಿ ಅಂತಕ್ಕಂಥ ದುಃಖ ಆಗ್ತದೆ. ವೆಂಕಟಪ್ಪನವರು ಕೂಡ ಅಷ್ಟೇ, ಎಲ್ಲ ಸಮಾಜ, ಎಲ್ಲ ಜಾತಿ ದಕ್ಷತೆಯಿಂದ ಮಂತ್ರಿಗಿರಿ ಆಗಲಿ ಶಾಸಕಸ್ಥನಾಗಲಿ ಅವ್ರು ಯಾವುದೂ ಕೂಡ ಎದುರದೆ ಧೈರ್ಯವಂತರಾಗಿ ಸೇವೆಯನ್ನು ಸಲ್ಲಿಸಿದಂಥವ್ರು ವೆಂಕಟಪ್ಪನವರು. ರಾಮಚಂದ್ರೇಗೌಡರು ಅಂತೂ ಈಗಾಗಲೇ ಇವ್ರು ಹೇಳ್ದಂಗೆ ಬಿಜೆಪಿ ಅಂದ್ರೆ ರಾಮಚಂದ್ರೇಗೌಡರು ಅಂತಲೇ ಗೊತ್ತಾದ್ದು ರಾಜ್ಯಕ್ಕೆ. ಅಷ್ಟರ ಮಟ್ಟಿಗೆ ಬಿಜೆಪಿ ಅಪಾರವಾದಂತ ಕೊಡುಗೆಯನ್ನು ಕೊಟ್ಟಂತವ್ರು. ನೇರವಾದ ನಡೆ, ಸರಳವಾದಂತ ವ್ಯಕ್ತಿತ್ವ, ಕಠಿಣವಾದಂತ ನುಡಿಗಳು. ಯಾರೇ ಆದ್ರೂ ಕೂಡ ನೇರವಾದ ನಡೆದಂತ ರಾಜಕಾರಣಿಗಳಿಲ್ಲ. ಅಂತ ವ್ಯಕ್ತಿತ್ವ ಹೊಂದಿದಂತ ರಾಮಚಂದ್ರೇಗೌಡ ಕೂಡ ಇವತ್ತು ನಮ್ಮ ಮುಂದೆ ಇಲ್ಲ. ಅದೇ ರೀತಿ ನಮ್ಮ RG ವೆಂಕಟಾಚಲಯ್ಯನವರು 83ರಿಂದ, ಜಾಲಪ್ಪನವರು ಅದಕ್ಕಿಂತ 78ರಿಂದ ಕೆಂಪೇಗೌಡರು, ನಾವು ಎಲ್ಲರೂ ಕೂಡ ಅವ್ರ ತೋಟದಲ್ಲಿ ಸೇರುವ, ಜಾಲಪ್ಪನವರು ನಾವು ಅವರೆಲ್ಲ ಕೂಡ ಸೇರ್ತಕ್ಕಂಥದ್ದು. ಅವರು ನಾವು ಜೊತೆ ಜಿಲ್ಲಾ ಪರಿಷತ್ ಅಲ್ಲಿ ಇದ್ದದ್ದು. ವೆಂಕಟಾಚಲಯ್ಯನವರು ಅದೇ ಸರಳವಾದಂತ ಜಾಲಪ್ಪನವರ ನಾಯಕತ್ವವನ್ನು ನಿಷ್ಠೆಯಿಂದ ನೆಚ್ಚಿ ಬೆಳೆದಂತ ಮಹಾನ್ ವ್ಯಕ್ತಿತ್ವ ಹೊಂದಿದಂತ ವೆಂಕಟಾಚಲಯ್ಯನವರು. ಅದೇ ರೀತಿ S. ಕೃಷ್ಣಪ್ಪನವರು, ನಾನು ಜಿಲ್ಲಾ ಪರಿಷತ್ ಅಲ್ಲಿ 87ರಲ್ಲಿ ಲೀಡರ್ ಇದ್ದೆ. ಅವರು ನಮ್ಮ ಜೊತೆ ಶಾಸಕರಾಗಿ, ಆಗ ಎಲ್ಲಾ ಶಾಸಕರು ಕೂಡ ಭಾಗವಹಿಸ್ತಾ ಇದ್ರು ಜಿಲ್ಲಾ ಪರಿಷತ್ ಅಲ್ಲಿ. ಆ ಟೈಮಲ್ಲಿ ಆವಾಗಿಂದಲೂ ಕೂಡ ಒಳ್ಳೆ ನಗರಸಭೆ ಅಧ್ಯಕ್ಷರಾಗಿ ಆ ಬನ್ನೂರು ಕ್ಷೇತ್ರಕ್ಕೆ ಅಪಾರವಾದಂತ ಸೇವೆಯನ್ನ ಸಲ್ಲಿಸಿದಂತ ನೇರ ನಡೆ ನುಡಿದಂತ ಕೃಷ್ಣಪ್ಪನವರು ಕೂಡ ನೆನ್ನೆ ತಾನೇ ನಿಧನರಾಗಿದ್ದಾರೆ. ಅದೇ ರೀತಿ S. ಜಾನಕಿ ಅವರಿಗೆ ಅವ್ರ ನಿಧನ ಆದಂತ ಸಂದರ್ಭದಲ್ಲಿ ಅವರು ಮೈಸೂರಿನ ನಾನೇ ಅವ್ರನ್ನ ಕರ್ಕೊಂಡೋಗಿ 2-3 ಕಾರ್ಯಕ್ರಮಗಳನ್ನ SP ಬಾಲಸುಬ್ರಹ್ಮಣ್ಯ S. ಜಾನಕಿ ಅವರು ಮಾಡಿಸಿದ್ದೆ. ನಾವು ಮುಖ್ಯಮಂತ್ರಿಗಳಿಗೆ ದೂರವಾಣಿ ಮೂಲಕ ಫೋನ್ ಮಾಡಿದೆ. S. ಜಾನಕಿ ಅವ್ರಿಗೆ ನಿಧನ ಆಗುವಂತ ಕೂಡಲೇ ಅವಾಗ ನಮ್ಮ ಡಾಕ್ಟರ್ ಯತೀಂದ್ರ ಅವರು ಉಸ್ತುವಾರಿ ಮಂತ್ರಿಗಳು, ಅವ್ರನ್ನ ಕಳಿಸಿ ಸರ್ಕಾರದ ಬೆಂಬಲದೊಡನೆ ಅವರ ಅಂತ್ಯ ಸಂಸ್ಕಾರ S. ಜಾನಕಿ ಅವ್ರದ್ದು ಆಯ್ತು ಅಂತ ಹೇಳಿದ್ರೆ 17 ಭಾಷೆಗಳು, ಈ ಸುಮಾರು 40-50 ಸಾವಿರ ಹಾಡುಗಳು, ಅವರು ಎಲ್ಲಾ ಭಾಷೆಗಳಲ್ಲೂ ಕೂಡ ಆಡದಂತ ಮಹಾನ್ ಗಾನ ಕೋಗಿಲೆ, ಗಾನ ವಿಶಾರದೆ ಅಂತ S. ಜಾನಕಿ ಅವರು ಸದಾ ಎಲ್ಲರ ಮನಸ್ಸಲ್ಲೂ ಕೂಡ ಉಳಿದಿರ್ತಕ್ಕಂಥ ಜಾನಕಿ ಅವ್ರನ್ನು ಕೂಡ ಸಂದರ್ಭದಲ್ಲಿ ನಾವು ನೆನೆಸಿದ್ದೇವೆ. ವಿಶೇಷವಾಗಿ ಅಧ್ಯಕ್ಷರೇ, ನಮ್ಮ ಚೆನ್ನಮ್ಮನವರು, ನಮ್ಮ ಪ್ರಧಾನಿಗಳು ದೇವೇಗೌಡರ ಶ್ರೀಮತಿ ಚೆನ್ನಮ್ಮನವರು, ನಾನು ಬಹಳ ಚಿಕ್ಕ ವಯಸ್ಸಿಂದ ಅವ್ರನ್ನ ನಾನು ನೋಡಿದ್ದೀನಿ. ಯಾವಾಗ ಹೋದ್ರು ಕೂಡ ಅವ್ರು ಊಟ ಮಾಡದೆ ಕಳಿಸ್ತಾ ಇರ್ಲಿಲ್ಲ. ಹೋದ್ ಕೂಡಲೇ ಕೇಳ್ತಿದ್ದೇನು ಅಂತ ಹೇಳಿದ್ರೆ, ಮನೆಯವ್ರು ಹೆಂಗಿದ್ದಾರೆ, ಚೆನ್ನಾಗಿದಾರ, ಊಟ ಮಾಡಿದ್ರ, ಇದೇ ಅವ್ರು ಕೇಳ್ತಾ ಇದ್ದದ್ದು. ಒಂದು ಬಾರಿ ಉದಾಹರಣೆಗೆ ಏನಾಯ್ತದೆ ಅಧ್ಯಕ್ಷರೇ, ನಾನು ಜಿಲ್ಲಾ ಪರಿಷತ್ ಅಧ್ಯಕ್ಷ ಇದ್ದೆ. ಅವ್ರ ತಮ್ಮ ಪುಟ್ಟಸ್ವಾಮಣ್ಣ ಅಂತ ಹೇಳಿ ಅವರು ಅಧ್ಯಕ್ಷ ಹಾಸನ ಜಿಲ್ಲೆಯಲ್ಲಿ. ನಾನು ಚಾಮರಾಜನಗರ ಮೈಸೂರು ಜಿಲ್ಲೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಇದ್ರೆ ಹಾಸನ ಜಿಲ್ಲೆ ಅಧ್ಯಕ್ಷ ಪುಟ್ಟಸ್ವಾಮಣ್ಣ ಇದ್ರು. ನಾನು 29 ಜಿಲ್ಲಾ ಪಂಚಾಯತ್ ಅಧ್ಯಕ್ಷಗಳ ಅಸೋಸಿಯೇಷನ್ ಅಧ್ಯಕ್ಷ ಇದ್ದೆ. 29 ಜನನೂ ಕೂಡ ಡೆಲ್ಲಿ ಕರ್ಕೊಂಡು ಹೋಗಿದ್ದೆ. ಮಾಜಿ ಪ್ರಧಾನಿ ಆಗಿದ್ರು ದೇವೇಗೌಡರು. ಚೆನ್ನಮ್ಮನವರು ಎಲ್ಲರೂ ಕೂಡ ಊಟ ಬಡಿಸಿ ಸತ್ಕಾರ ಮಾಡಿ ಎಷ್ಟೊಂದು ಪ್ರೀತಿಯಿಂದ ಅವರೆಲ್ಲರೂ ಕೂಡ ಚೆನ್ನಮ್ಮನವ್ರ ಪ್ರಧಾನಮಂತ್ರಿಗಳ ಮನೆಗೆ ಬಂದಿದೀವಿ, ನಾವು ಪ್ರಧಾನಮಂತ್ರಿಗಳ ಮನೆಯಲ್ಲಿ ನಾವು ಊಟ ಮಾಡ್ತೀವಿ ಅಂತ ಗೊತ್ತಿಲ್ಲ ಅಂತೇಳಿ ಇಡೀ ರಾಜ್ಯದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷಗಳೆಲ್ಲ ಸಂತೋಷ ಪಟ್ಟು ಬಂದದನ್ನ ನೋಡಿ, ಆ ಗಳಿಗೆಯಲ್ಲಿ ಏನಾಗಿತ್ತು ಅಧ್ಯಕ್ಷ ಅಂತ ಹೇಳಿದ್ರೆ, ನಾವು ಇಲ್ಲಿ ಬರೋದ್ರೊಳಗಡೆ ನಮ್ಮೆಲ್ಲ ಅಧ್ಯಕ್ಷ ಅವಧಿ 5 ವರ್ಷಕ್ಕಿತ್ತು, 20 ತಿಂಗಳಿಗೆ ಕಟ್ ಮಾಡ್ಬಿಟ್ರು ನಮ್ಮನ್ನ. ಡೆಲ್ಲಿನಲ್ಲಿ ಎಲ್ಲ ಇದ್ದು ಸಂತೋಷದಿಂದ ಊಟ ಮಾಡಿ ದೇವೇಗೌಡರು ಮಾತ್ರ ಬರೋದ್ರೊಳಗಡೆ ನಮ್ಮ ಅವಧಿ 20 ತಿಂಗಳು ಕಟ್ ಆಗಿತ್ತು ಅಧ್ಯಕ್ಷರೇ. ಚೆನ್ನಮ್ಮನವ್ರ ಮನೆಯಲ್ಲಿ ಇಲ್ಲೇ ರೇವಣ್ಣವ್ರು ಇಲ್ಲೇ ಅವ್ರೆ, ಹೊರಗಡೆ ಹೆಣ್ಮಕ್ಳು ಅವರು ಎಷ್ಟೇ ಇದ್ ಮಾಡ್ಕೊಂಡು ಕೂಡ ತಾಯಿ ಮನೆ ಬಂದ್ ಕೂಡಲೇ ಆ ಪ್ರೀತಿ ಅವ್ರಿಗೆ ಮುನ್ಸು ಇಲ್ಲ, ಏನು ಇಲ್ಲ, ಅಷ್ಟು ಒಟ್ಟಾಗಿರೋರು. ದೇವೇಗೌಡರು ವೃದ್ಧಾಪಕ್ಕೆ ನಾನು ಮಾಲಾರ್ಪಣೆ ಮಾಡಿ ಗೌರವ ಸಲ್ಸಕ್ ಹೋಗಿದ್ದೆ. ಅವ್ರಿಗೆ ಮಾಲಾರ್ಪಣೆ ಮಾಡಿ ಅಷ್ಟೊತ್ತು ಹುಷಾರ್ ತಪ್ಪಿದ್ರು, ಕೆಳಗಡೆ ಇದ್ರು. ಅವ್ರಿಗೂ ಶಾಲಾ ಆಹಾರ ತಗೊಂಡೋಗಿ ನಮಸ್ಕಾರ ಮಾಡಿದಾಗ ಕೇಳ್ತಾರೆ, ಊಟ ಮಾಡ್ದಪ್ಪ, ಮನೆಯವರೆಲ್ಲ ಚೆನ್ನಾಗಿದ್ದಾರಪ್ಪ. ನಮ್ಮ ಶೈಲಜಾ ಅವರು, ಅನಸೂಯ ಅವರು ಹೆಣ್ಮಕ್ಳು ಕೂಡ ಇದ್ರು. ಅವ್ರ ಆಶೀರ್ವಾದ ಪಡೆದಾಗ ಅವ್ರು ಯಾವತ್ತೂ ಕೂಡ
ಆ ರೀತಿ ಪ್ರತಿಯೊಬ್ಬರು ಕೂಡ ಕಂಡಂತವ್ರು, ಮತ್ತೆ ಆದರ್ಶ ಮಹಿಳೆ ಜೊತೆಗೆ ಆದರ್ಶ ದಂಪತಿಗಳು ಕೂಡ. ಆ ದೇವೇಗೌಡರಿಗೆ ನಾವೆಲ್ಲರೂ ಕೂಡ ಪತ್ನಿ ಏನಂತೀವಿ ಅಂದ್ರೆ ಅರ್ಧಾಂಗಿ ಅಂತ ಕರೀತಾರೆ. ದೇವೇಗೌಡರಿಗೆ ಅವರೇ ತುಂಬಾ ಇದ್ದಂಥವ್ರು ಚೆನ್ನಮ್ಮನವರು. ಹಳ್ಳಿಯಿಂದ ರಾಷ್ಟ್ರ ಮಟ್ಟಕ್ಕೂ ಕೂಡ ಎಲ್ಲರೂ ತಲುಪಬೇಕಾದ್ರೆ, ಮಕ್ಕಳು ಸೇವೆ ಸಲ್ಲಿಸಬೇಕಾದ್ರೆ ಅಮ್ಮನ ಕೊಡುಗೆ, ದೈವ ಭಕ್ತಿ, ರಾಜರಾಜೇಶ್ವರಿ ದೇವಸ್ಥಾನ ಪ್ರತಿನಿತ್ಯ ದೇವ್ರ ಮನೆಯಲ್ಲಿ ಬೆಳಿಗ್ಗೆ ಕೂತ್ರೆ ಅವರು ಈಚೆ ಬರ್ತಾ ಇರ್ಲಿಲ್ಲ. ಆ ರೀತಿ ದೈವಭಕ್ತಿ ಆಗಿದಂತ ಚೆನ್ನಮ್ಮನವರ ಒಂದು ದೇವರ ಸೇವೆ ಅವ್ರ ಕುಟುಂಬಕ್ಕೆ ಅಷ್ಟೇ ಅಲ್ಲ, ರಾಷ್ಟ್ರಕ್ಕೆ ರಾಜ್ಯಕ್ಕೆಲ್ಲ ಸಲ್ಲಿದೆ. ದೇವೇಗೌಡರು ಫೋನ್ ಮಾಡ್ತಾರೆ, ಎಲ್ಲಿದ್ಯಪ್ಪ ನೀನ್ ಬಾ, ನನ್ನ ಜೊತೆ ಕೂತ ಊಟ ಮಾಡ್ಬೇಕು ಅಂತೇಳಿ. ಚೆನ್ನಮ್ಮನವ್ರು 11ನೇ ದಿವಸನೂ ಕೂಡ ನನ್ನ ಕೈ ಹಿಡ್ಕೊಂಡು ನೀನು ಊಟ ಮಾಡ್ಬೇಕಪ್ಪ ಅಂತ ಹೇಳಿದ್ರು. ನನಗೆ ವೈರಲ್ ಫೀವರ್, ನಿಲ್ಲಕ್ಕಾಗೋಲ್ದು. 1 ಗಂಟೆ ಇದ್ದು ನಮಸ್ಕಾರ ಮಾಡಿ ಅವ್ರಿಗೆ ಎಲ್ಲರೂ ಕೂಡ ಅವ್ರ ಆಶೀರ್ವಾದ ಸದಾಕಾಲ ಇರ್ಲಿ ಅಂತೇಳಿ. ಜೋರ್ ಮಳೆ ಒಳಗಡೆ ಲಕ್ಷಾಂತರ ಜನ ಬಂದು ಭಾಗವಹಿಸಿ ಸರೋವರದ ರೀತಿ ಮಳೆ ಒಳಗಡೆನೆ, ಯಾವ ಮಳೆನೂ ಲೆಕ್ಕ ಇಲ್ಲ. ಆ ರೀತಿಯಾದಂತ ಒಂದು ಆದರ್ಶ ಮಹಿಳೆ ಚೆನ್ನಮ್ಮನವರು. ದೇಶಕ್ಕಷ್ಟೇ ಅಲ್ಲ, ಎಲ್ಲ ಕುಟುಂಬಗಳು ಕೂಡ ಆ ಕುಟುಂಬವನ್ನ ತೆಗೆದುಕೊಂಡು ಹೋಗ್ತಕ್ಕಂತ ಶಕ್ತಿ ಯಾವ ಮಹಿಳೆನೂ ಕೂಡ ನಾವು ನೋಡಿಲ್ಲ ನಮ್ಮ ಜೀವನದಲ್ಲಿ. ಅಂತ ಚೆನ್ನಮ್ಮನವ್ರಿಗೂ ಕೂಡ ನಿಧನರಾಗಿರ್ತಕ್ಕಂಥ ಎಲ್ಲರೂ ಪುಟ್ಟರಂಗನಾಥ್ ಅವ್ರಿಗೆ, ಸೈಯದ್ ಯಾಸೀನ್ ಅವ್ರಿಗೆ, ಶ್ರೀನಿವಾಸನ್ ಅವ್ರಿಗೆ, ಎಲ್ಲರಿಗೂ, ಚಂದ್ರಶೇಖರಯ್ಯನವ್ರಿಗೆ, ಎಲ್ಲರೂ ಕೂಡ ಆ ದೇವರು ಅವರ ಆತ್ಮಕ್ಕೆ ಚಿರ ಶಾಂತಿಯನ್ನ ಕೊಡ್ಲಿ. ಅವರ ಕುಟುಂಬ ವರ್ಗದವರಿಗೆ ಅಷ್ಟೇ ಅಲ್ಲ, ಅವರ ಎಲ್ಲ ಅಭಿಮಾನಿಗಳು ಕೂಡ ಧೈರ್ಯವನ್ನು ಭರಿಸ್ತಕ್ಕಂಥ, ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನ ಕೊಡ್ಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.